ಬೆಳಗ್ಗೆನೆ ಪೇಂಟಿಂಗ್ ಕ್ಲಾಸು. ನೀರೆಲ್ಲ ಚೆಲ್ಲಿದ್ರೆ ನಾನು ಬಿಡ್ತೀನಿ. ಕೆಳಗಡೆ ಕುತ್ಕೊಂಡು ಮಾಡು. ನೀನು ಪೇಂಟ್ ಮಾಡ್ತೀಯೋ ಏನು ಮಾಡ್ತೀಯೋ? ಏನು ಮಾಡ್ತೀಯೋ ಮಾಡು. ಏನು ಎತ್ಬೇಕು ನಾನು? ಹೋಗೋ, ನನ್ನ ಕೆಲಸ ಐತೆ, ನಾನು ಕೆಲಸ ಮಾಡ್ತಾಯಿದ್ದೀನಿ. ಇವನು ಬೆಳಗ್ಗೆನೆ ಬಂದವನೆ. ಹಲೋ 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 ಹಲೋ. ಯಾಕ್ರೆ ಇನ್ನೂ ಡ್ರಾಯಿಂಗ್ ಬರ್ದಿಲ್ಲ? 108 ಅವತಾರ ಆಡ್ತಾವ ನೀವು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಹಾಲ್ ಇನ್ ಒನ್ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ. ಈ ಒಂದು ವ್ಲಾಗ್ ನನ್ನ ಸಂಡೇ ವ್ಲಾಗ್ ಆಗಿತ್ತು ಅಂತಲೇ ಹೇಳ್ಬೋದು. ಸೊ ಇವತ್ತು ಮಾರ್ನಿಂಗ್ ಮಗುನ ಜೊತೆ ಮೊದಲಿಗೆ ಕಿರಿಕಿರಿ ಮಾಡ್ಕೊಂಡು ಕೂತಿದೆ. ಸೊ ಪೇಂಟಿಂಗ್ ಮಾಡ್ತೀನಿ ಅಂತ ಹೇಳಿ ನನ್ನ ಹತ್ರ ಇರೋವಂಥ ಪೇಂಟಿಂಗ್ಸ್ ಎಲ್ಲ ತೆಗೆದುಕೊಂಡು ಬಂದುಬಿಟ್ಟಿದ್ದೆ. ಫ್ಯಾಬ್ರಿಕ್ಕು ಮತ್ತು ಅಕ್ರೆಲಿಕ್ಕು ಎಲ್ಲ ಪೇಂಟಿಂಗ್ಸ್ ತೊಗೊಂಡು ಬಂದು ನಾನು ಪೇಂಟಿಂಗ್ ಮಾಡ್ತೀನಿ ಅಂತ ಹೇಳಿ ಕೂತ್ಕೊಂಡ್ಬಿಟ್ಟಿದ್ದೆ. ಡ್ರಾಯಿಂಗ್ ಅಂತೂ ಮಾಡ್ಕೊಂಡಿರಲಿಲ್ಲ, ಮುಂಚೆನೇ ಪೇಂಟಿಂಗ್ ಮಾಡ್ತೀನಿ ಅಂತ ಕೂತ್ಕೊಂಡು ಅವನು ಏನಾದರೂ ಒಂದು ಕಿರಿಕಿರಿ ಮಾಡಲಿಲ್ಲ ಅಂದರೆ ಅವನಿಗೆ ಸಮಾಧಾನ ಆಗೋದಿಲ್ಲ. ಹಾಗಾಗಿ ಪೇಂಟಿಂಗ್ ಮಾಡ್ತೀನಿ ಅಂತ ಹೇಳ್ತಿದ್ದೆ. ಸೊ ನನ್ನ ಕೆಲಸ ಇದೆ ಅಂತ ಹೇಳಿ ನಾನು ಕೆಲಸ ಮಾಡ್ಕೊಳ್ತಿದ್ದೆ. ನಂತರ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಸುಮಾರು ಒಂದು 11:30ಗೆ ಈ ಥರ ರೆಡಿಯಾಗಿ ಒಂದು ಫಂಕ್ಷನ್ಗೆ ಅಂತ ಹೇಳಿ ಹೊರಟಿದ್ದೆ. ಸೊ ನಾನು ವೇರ್ ಮಾಡಿರ್ತಕ್ಕಂಥದ್ದು ಮರೂನ್ ಕಲರ್ ಸ್ಯಾರಿ. ಸೊ ಈ ಒಂದು ಸ್ಯಾರಿ ಅಂದರೆ ನಂಗೆ ತುಂಬ ಇಷ್ಟ. ಹಾಗಾಗಿ ಅದಕ್ಕೆ ಮ್ಯಾಚಿಂಗ್ ಜ್ಯುವೆಲ್ಸು ಮತ್ತು ಮ್ಯಾಚಿಂಗ್ ಸರ ಹಾಕ್ಕೊಂಡಿದ್ದೆ. ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಆಲ್ಮೋಸ್ಟ್ ನಾನು ಎಲ್ಲನೂ ಸ್ವಲ್ಪ ಮ್ಯಾಚಿಂಗು ಮಾಡ್ಕೊಂಡು ಹಾಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಾವು ಹೊರಟಿದ್ದು ನನ್ನ ಮಗಳ ಫ್ರೆಂಡ್ ಅವ್ರ ಮನೆ ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ರು. ಹಾಗಾಗಿ ಅವ್ರ ಅಮ್ಮನೂ ಮತ್ತು ನಾನು ಇಬ್ಬರು ಫ್ರೆಂಡ್ ಆಗಿದ್ದೀವಿ. ಸೊ ತುಂಬ ಕ್ಲೋಸ್ ಫ್ರೆಂಡು. ನಾನು ಲಾಸ್ಟ್ ವೀಡಿಯೋದಲ್ಲಿ ನಾನು ಚಿಕ್ಕಪೇಟೆಗೆ ಹೋಗಿದ್ದೆ ಶಾಪಿಂಗ್ಗೆ ಅಂತ ಹೇಳಿ ವೀಡಿಯೋ ಮಾಡಾಕಿದ್ನಲ್ಲ. ಸೊ ಇವ್ರ ಜೊತೆ ಹೋಗಿದ್ದು. ಸೊ ಫ್ರೆಂಡ್ ಮಗಳದ್ದು ಡ್ರೆಸ್ ಸ್ಟಿಚಿಂಗ್ದು ಕೆಲವೊಂದೆಲ್ಲ ಐಟಮ್ಸ್ ತೊಗೊಳ್ಬೇಕಾಗಿತ್ತು. ಹಾಗಾಗಿ ಚಿಕ್ಕಪೇಟೆಗೆ ಹೋಗಿದ್ವಿ. ಅವತ್ತು ಕರಗ ಬೇರೆ ಇತ್ತು. ಸೊ ಮಗ ಇಲ್ಲಿ ಫುಲ್ಲು ಏನೋ ಆಟ ಆಡ್ತಿದ್ದ. ನೋಡ್ದಾ ಎಷ್ಟು ನ್ಯಾಚುರಲ್ ಆಗಿದೆ ಅಂತ. ಸೊ ಇಲ್ಲಿ ಫ್ರೆಂಡ್ ಮಗಳದ್ದು ಡ್ರೆಸ್ ಸ್ಟಿಚಿಂಗ್ನ ನಾನೇ ಸ್ಟಿಚಿಂಗ್ ಮಾಡಿದ್ದು. ಸೊ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಇದನ್ನು ನಾವು ಹೋಗಿ ಸ್ಯಾರಿಯಲ್ಲಿ ಹೊಲಿದಿರ್ತಕ್ಕಂಥದ್ದು ಈ ಒಂದು ಲೆಹೆಂಗಾ ಥರ ಟೈಪಲ್ಲಿ. ಸೊ ನಂತರ ಅದ್ರ ಮೇಲೆ ಬಂದು ಅಂದರೆ ದುಪ್ಪಟ್ಟ ಬಂದು ಅದಕ್ಕೆ ಮ್ಯಾಚಿಂಗ್ ಮಾಡ್ಕೊಂಡು ತೊಗೊಂಡು ಬಂದಿದ್ವಿ. ಸೊ ಇದಕ್ಕೆ ನಾನು ಸ್ಟಿಚಿಂಗು ಯಾವ ಥರ ಮಾಡಿದ್ದೆ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿತ್ತು. ಅದಕ್ಕೆ ಲೇಸ್ ವರ್ಕು ಕೊಟ್ಬಿಟ್ಟು ಈ ಒಂದು ಸ್ಟಿಚಿಂಗ್ ಮಾಡಿರ್ತಕ್ಕಂಥದ್ದು. ಸೊ ತುಂಬಾ ಚೆನ್ನಾಗೂ ಕೂಡ ಕಾಣಿಸಿತ್ತು. ಅವಳು ಕೂಡ ಹೈಟ್ ಇದ್ದಿದ್ದರಿಂದ ತುಂಬಾ ಚೆನ್ನಾಗೂ ಕೂಡ ಅದು ಸ್ಟಿಫಾಗಿ ಇತ್ತು ಅಂತಲೇ ಹೇಳ್ಬೋದು. ನಂತರ ಇದಕ್ಕೆ ಲೇಸ್ ವರ್ಕ್ ಮಾಡಿದ್ದೀನಿ, ಸ್ಟೋನ್ ಲೇಸ್ ವರ್ಕು. ಸೊ ದುಪ್ಪಟ್ಟಾಗೂ ಸ್ಟೋನ್ ಲೇಸ್ ವರ್ಕು ಮತ್ತು ಆ ಒಂದು ಲಂಗಕ್ಕೂ ಸಹ ಸ್ಟೋನ್ ಲೇಸ್ ವರ್ಕ್ ಮಾಡಿದ್ದು. ಸೊ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಎಲ್ಲರ ಕಣ್ಣು ಅವಳ ಮೇಲೆ ಇತ್ತು, ಎಷ್ಟು ಚೆನ್ನಾಗಿದೆ ನಿನ್ನ ಡ್ರೆಸ್ಸು ಅಂತ ಹೇಳಿ. ಈ ಒಂದು ಸ್ಯಾರಿ ನಾನು ಜ್ಯೋತಿಕಾ ಸ್ಯಾರಿ ಅಂತ ಹೇಳಿ ನನ್ನ ಒಂದು ವಾಟ್ಸಪ್ ಗ್ರೂಪಲ್ಲಿ ನಾನು ಈ ಒಂದು ಸ್ಯಾರೀಸ್ನ ಸೇಲ್ ಮಾಡ್ತೀನಿ. ಸೊ ಆ ಒಂದು ಸ್ಯಾರಿಯಲ್ಲಿ ಈ ಒಂದು ಡ್ರೆಸ್ಸನ್ನು ಸ್ಟಿಚ್ ಮಾಡಿರ್ತಕ್ಕಂಥದ್ದು. ಸೊ ತುಂಬ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಇದಕ್ಕೆ ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಅಂದರೆ 1000 ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಯಾಕೆಂದರೆ ಲೇಸ್ ವರ್ಕ್ ಆಗಿರ್ಬೋದು, ಸ್ಟಿಚಿಂಗ್ ಆಗಿರ್ಬೋದು, ಎಬೌವ್ 1500 ಹಂಗೆ ಸ್ಟಿಚಿಂಗ್ ಆಗುತ್ತೆ. ಇಲ್ಲಿ ನನ್ನ ತಮ್ಮನೂ ಮತ್ತು ನಮ್ಮ ತಮ್ಮವರ ಹೆಂಡತಿ ಎಲ್ಲೋ ಹೊರಟಿದ್ದು. ಸೊ ಬನ್ನಿ ಪೂಜೆ ಮುಗಿಸ್ಕೊಂಡು ಹಾಗೆ ಊಟ ಮಾಡಿಬಿಟ್ಟು ಹೋಗಿರಂತೆ ಅಂತ ಹೇಳಿ ಅವ್ರನ್ನೂ ಸಹ ಇನ್ವೈಟ್ ಮಾಡಿದರು. ಅವರು ಕೂಡ ಬಂದಿದ್ದರು. ಪಾಪುನೂ ಸಹ ಬಂದಿತ್ತು. ಪಾಪು ಜೊತೆ ಹಾಗೆ ಫೋಟೋ ಎಲ್ಲ ಹೊಡ್ಸ್ಕೊಂಡು ನಾವು ಸ್ವಲ್ಪ ಹೊತ್ತು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ವಿ ಊಟಕ್ಕೆ ಅಂತ ಹೇಳಿ. ಅವ್ರು ಬಂದಮೇಲೆ ಊಟಕ್ಕೆ ಅಂತ ಹೇಳಿ ಹೊರಟ್ವಿ. ಸೊ ಫೈನಲಿ ಊಟ ಎಲ್ಲ ಮುಗೀತು. ಫ್ರೆಂಡ್ಸ್ ಜೊತೆ ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಕೂಡ ನಂತರ ಅರಿಶಿನ ಕುಂಕುಮ ತೊಗೊಂಡು ಹೊರಟು ಬಂದ್ವಿ ಮನೆ. ಸೊ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ನನಗೆ ಮೀಶೋದಿಂದ ಒಂದು ಪಾರ್ಸಲ್ ಬಂದಿತ್ತು. ಅದನ್ನು ಅನ್ಬಾಕ್ಸ್ ಮಾಡಿ ನೋಡೋಣ ಅಂತ ಹೇಳಿ ಇವಾಗ ಓಪನ್ ಮಾಡ್ತಾ ಇದ್ದೀನಿ. ಸೊ ಏನು ಬಂದಿದೆ ಅಂತ ಹೇಳಿ ಸಹ ತೋರಿಸ್ತೀನಿ. ಇದು ತುಂಬ ದಿವಸ ಆಗಿತ್ತು ಮೀಶೋದಿಂದ ಕೆಲವೊಂದು ಪ್ರಾಡಕ್ಟ್ಸ್ನ ತರಿಸೋದೇ ಬಿಟ್ಬಿಟ್ಟಿದ್ದೆ. ಸೊ ಹಾಗಾಗಿ ಟೈಮು ಕೂಡ ಇರಲಿಲ್ಲ, ನೋಡಿ ಏನು ತರಿಸ್ಕೊಳ್ಬೇಕು ಅನ್ನೋದು ಸಹ ನನಗೆ ಟೈಮು ಇರಲಿಲ್ಲ. ಹಾಗಾಗಿ ಇವತ್ತೊಂದು ಪಾರ್ಸಲ್ ಕೂಡ ಬಂದಿತ್ತು. ಏನು ತರಿಸಿದ್ದೆ ಅಂದರೆ ಬೈ ಒನ್ ಗೆಟ್ ಒನ್ ಪ್ರಾಡಕ್ಟ್. ಈ ಒಂದು ಪ್ರಾಡಕ್ಟು ಇದು ಬಂದು ಟೀ ಪೌಡರು ಸ್ಟ್ರೈನರ್ ಥರ. ಸೊ ಆ ಟೀ ಪೌಡರ್ನ ಹಾಕಿ ಟೀ ಮಾಡೋದು, ಈ ಥರ ಒಂದು ಸ್ಟ್ರೈನರ್ ಒಳಗೆ ಟೀ ಪೌಡರು ಮತ್ತು ಗ್ರೀನ್ ಟೀ ಆ ಥರ ಎಲ್ಲ ಕುಡಿಯೋರಿಗೆ ತುಂಬಾ ಯೂಸ್ ಆಗುತ್ತೆ ಈ ಒಂದು ಪ್ರಾಡಕ್ಟು. ಹಸ್ಬೆಂಡು ಆಫೀಸಿಗೆ ಬೇಕು ಅಂತ ಹೇಳಿ ಈ ಒಂದು ಪ್ರಾಡಕ್ಟ್ನ ಬುಕ್ ಮಾಡಿದ್ದೆ. ಸೊ ಬೈ ಒನ್ ಗೆಟ್ ಒನ್ ಇದ್ದಿದ್ದರಿಂದ ಮನೆಗೂ ಸಹ ಅದು ಯೂಸ್ ಆಗುತ್ತೆ, ಒಂದು ಆಫೀಸ್ ಕೊಟ್ಟು ಕಳಿಸೋಣ ಅಂತ ಹೇಳಿ ಈ ಒಂದು ಪ್ರಾಡಕ್ಟ್ನ ತರಿಸ್ಕೊಂಡಿದ್ದೆ. ಇದನ್ನು ಯಾವ ಥರ ಮಾಡೋದು, ಇದನ್ನು ಟೀ ಪೌಡರ್ನ ಇದ್ರೊಳಗೆ ಹಾಕಿ ಯಾವ ಥರ ಟೀ ಪೌಡರ್ನ ಯೂಸ್ ಮಾಡಿ ಯಾವ ಥರ ಟೀ ಮಾಡ್ಕೊಳ್ಳೋದು ಅಂತ ಹೇಳಿ ನಾನು ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಮಾಡಿದಾಗ ಅದನ್ನು ನಾನು ತೋರಿಸ್ತೀನಿ. ಯಾವ ಥರ ಮಾಡೋದು ಅಂತಲೂ ಸಹ ತೋರಿಸ್ತೀನಿ.
ರೆಗ್ಯುಲರ್ ಆಗಿ ಕೆಲವರೆಲ್ಲ ಗ್ರೀನ್ ಟೀ ಮತ್ತು ಮಸಾಲ ಟೀ ಆ ಥರ ಎಲ್ಲ ಕುಡಿತಿರ್ತಾರಲ್ಲ, ಸೊ ಅದಕ್ಕೆ ಇದನ್ನು ಇದರೊಳಗಡೆ ಟೀ ಪೌಡರು ಮತ್ತು ಮಸಾಲ ಬೇಕಾಗಿರ್ತಕ್ಕಂಥ ಐಟಮ್ಸ್ನೆಲ್ಲ ಹಾಕಿ ಬಿಸಿನೀರಲ್ಲಿ ಹಾಕಿ ಇದನ್ನು ಕುದಿಸೋ ಅಂಥದ್ದು. ಸೊ ನಂತರ ಇದನ್ನು ಹೊರಗಡೆ ತೆಗೆದು ಸಪ್ರೇಟಾಗಿ ನಾವು ಇದಕ್ಕೆ ಹಾಲನ್ನು ಮಿಕ್ಸ್ ಮಾಡಿಕೊಂಡು ಯೂಸ್ ಮಾಡೋ ಅಂಥದ್ದು. ಸೊ ನೋಡೋಣ ಯಾವ ಥರ ಇದೆ ಅಂತ ಹೇಳಿ ತರಿಸಿದ್ದೆ. ಸೊ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ವೈಸು ಅಷ್ಟೇ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ತೀನಿ. ಸೊ ಈ ಒಂದು ಟೀ ಮಾಡಬೇಕಾದ್ರೆ ನನ್ನ ನೆಕ್ಸ್ಟ್ ಲಾಗಲ್ಲಿ ನಾನು ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ ಹೇಳಿ. ಇದರ ಒಂದು ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಿಮಗೇನಾದರೂ ಈ ಥರ ಒಂದು ಸ್ಟ್ರೈನರ್ಸ್ ಬೇಕು ಅಂತ ಅಂದರೆ ನನ್ನ ಒಂದು ಲಿಂಕನ್ನು ಓಪನ್ ಮಾಡಿದ್ರೆ ನಿಮಗೆ ಆ ಒಂದು ಲಿಂಕಲ್ಲಿ ನೀವು ಚೆಕ್ ಮಾಡಿ ಕೂಡ ತೆಗೆದುಕೊಳ್ಬೋದು. ಯಾರು ಕೊಟ್ಟಿದ್ದ ಇಷ್ಟದಲ್ಲಿ ಎತ್ಕೊಂಬರೋದ ಪರ್ಕೆನ ಅಲ್ಲಿಕ್ಕೋ ಮೇಳ ಟೆರಸ್ ಮೇಲೆ ಇಕ್ಕನ ಒಂದು ಮಡಿಕೊಬೇಕು ಟೆರಸ್ ಮೇಲೆ. ಎಲ್ಲ ಪಾರಿವಾಳಗಳೆಲ್ಲ ಎತ್ಕೊಂಡು ಹೊಂಟೋಗ್ಬಿಡ್ತವೆ. ಕಳಿಸ್ತೀನಿ. ಏನು ಕೊಟ್ಟೈತೆ ಏನು ಕೊಟ್ಟೈತೆ? ಹಾಲು, ದೋಸೆ ಹಿಟ್ಟು, ಕಡಲೆಕಾಯಿ. ಇದನ್ನ ಉರಿಯಕ್ಕೆ ಹಾಕೋಣ. ಒಣಗೈತಲ್ವಾ, ಚೆನ್ನಾಗಿ ಒಣಗದು ರೀ. ಇದು ಅಣ್ಣ. ಸೊ ಅಮ್ಮನ ಮನೆಯಿಂದ ಹಣ್ಣು ಮತ್ತು ದೋಸೆ ಹಿಟ್ಟು ಮತ್ತು ಪೊರ್ಕೆ ಏನೇನೋ ಕೊಟ್ಟು ಕಳಿಸಿದ್ರು. ಸೊ ಎಲ್ಲ ಮಕ್ಕಳು ಹೋಗಿ ತೆಗೆದುಕೊಂಡು ಬಂದಿದ್ರು. ನನಗೆ ಸಾಕಾಗಿತ್ತು, ನನಗೆ ಕೆಲಸ ಎಲ್ಲ ಜಾಸ್ತಿ ಇತ್ತು. ಮತ್ತು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದು ರೆಸ್ಟ್ ಎಲ್ಲ ಮಾಡಿದ್ರೆ ಹೊರಗಡೆ ಎಲ್ಲೂ ಹೋಗೋದಕ್ಕೆ ಮನಸ್ಸು ಬರಲ್ಲ. ಹಾಗಾಗಿ ಅಮ್ಮ ಎಲ್ಲ ಕೊಟ್ಟು ಕಳಿಸಿದ್ರು. ಸೊ ನಂತರ ಅದನ್ನೆಲ್ಲ ಒಂದೊಂದಾಗಿ ನೋಡ್ತಿದ್ದೆ. ಬೇಗ ಬಾ, ನೀ ಚಿಕ್ಕವನೆಲ್ಲ ಆಟ ಆಡೋದಕ್ಕೆ ಬಾ. ನೋಡು, ಇದು ನನ್ನ ನೆಕ್ಸ್ಟ್ ಡೇ ಲಾಗ್ ಆಗಿತ್ತು. ಸೊ ಇವತ್ತು ಮಗನ ಸ್ಕೂಲ್ ಬುಕ್ಕು ಮತ್ತು ಅಡ್ಮಿಷನ್ ಎಲ್ಲ ಇತ್ತು. ಹಾಗಾಗಿ ಅವ್ರು ಕೊಟ್ಟಿದ್ದ ದಿವಸ ಬಂದು ಇವತ್ತು ಸೋಮವಾರ ಇತ್ತು. ಹಾಗಾಗಿ ಮಗನ ಕರ್ಕೊಂಡು ಹೋಗಿ ಆ ಸ್ಕೂಲ್ಗೆ ಅಡ್ಮಿಷನ್ ಎಲ್ಲ ಮಾಡಿ ಮತ್ತು ಬುಕ್ ಎಲ್ಲ ತೆಗೆದುಕೊಂಡು ಕೂಡ ಬಂದೆ. ಸೊ ಅದನ್ನೆಲ್ಲ ತೆಗೆದುಕೊಂಡು ಬಂದಮೇಲೆ ನೈಟು ಎಲ್ಲ ಈ ಬೈಂಡಿಂಗ್ ಎಲ್ಲ ಮಾಡೋದು ಅವ್ರ ಅಪ್ಪ ಮತ್ತು ಮಕ್ಕಳು ಜವಾಬ್ದಾರಿ ಆಗಿರುತ್ತೆ. ಸೊ ನಿನ್ನೆ ರಾತ್ರಿ ಅಮ್ಮ ಅಣಿಸ್ತೆಲ್ಲ ಕೊಟ್ಟು ಕಳಿಸಿದ್ರಲ್ವ, ಅದು ಹಣ್ಣಾಗಿತ್ತು. ಸೊ ಕಟ್ ಮಾಡೋಣ ಅಂತ ಹೇಳಿ ನಾನು ಹಸ್ಬೆಂಡು ಕಟ್ ಮಾಡ್ತಿದ್ವಿ. ಬಿಡಪ್ಪ, ಅದು ನೋಡಿ ನೀವು ನೀಟಾಗಿ ಕಟ್ ಮಾಡಕ್ಕೆ ಬರಲ್ಲ. ಇದೆಲ್ಲ ಓಪನ್ ಆಗಬಾರ್ದು ಗೊತ್ತಾ? ನಿಮ್ಗೆ ಕಟ್ ಮಾಡಕ್ಕೆ ಬರಲ್ಲ ಅಂತ ನಾನು ಕಟ್ ಮಾಡಲಾ? ಎಷ್ಟು ಚೆನ್ನಾಗಿ ಕಟ್ ಮಾಡ್ತೀನಿ ಗೊತ್ತಾ? ಕಟ್ ಮಾಡೋದು ಹೇಳ್ಕೊಡ್ಬೇಕು ನಾನು. ನೀಟಾಗಿ ತೆಗೀರಿ. ಅಪ್ಪ ಕಟ್ ಮಾಡಕ್ಕೆ ಬರಲ್ಲ, ಏನಿಲ್ಲ. ಮರದ ಮೇಲೆ ಹಣ್ಣು ಚೆನ್ನಾಗಿದೆ. ಇಲ್ಲ ರೀ, ಕರೆಕ್ಟ್ ಐತೆ. ಕೆಳಗೆ ಬಿದ್ದದೆ, ಡ್ಯಾಮೇಜ್ ಆಗಿದೆ. ಇಲ್ಲ ಅಂದ್ರೆ ಅದು ಹೊರಟೋಗ್ಬಿಡೋದು. ಈಗ ದಿಶು ನೋಡು, ನಿಧಾನ ತಿನ್ನೋ ಕೂತಾಳೆ. ತಿನ್ಲಿ ಬಿಡ, ಅದಾದ್ರೂ ಮಾಡಲಿ. ಆಮೇಲೆ ಹೊಟ್ಟೆ ನೋವು ಅನ್ನೋದು ಬಂದರೆ ಔಷಧಿ ಕುಡ್ಸಂದ. ಅದು ಈ ಸ್ಮೆಲ್ ಆಚೆ ಕಡೆವರೆಗೂ ಬರ್ತಿತ್ತು. ಹೌದು, ತಿನ್ನು. ಬಿಡಿಸ್ಕೊಂಡು ತಿನ್ನೋದಲ್ಲ, ಅದನ್ನ ಬಿಡಿಸ್ಬಿಟ್ಟು ಒಂದು ಬೌಲ್ಗೆ ಹಾಕು. ನನ್ನ ಕೈಯಲ್ಲಿ ಹಾಕು. ನನ್ನ ಕೈಯಲ್ಲಿ ಲೆಫ್ಟ್ ಹ್ಯಾಂಡಲ್ಲಿ ಏನೋ ಹಿಡ್ಕೊಂಡಿದ್ದೆ. ಮತ್ತೆ ಮಡಗಲಿ ಆಗ್ಲಿಲ್ಲ ಅಂದ್ರೆ ಹೋಗತ್ತೆ ಎದ್ದಿ. ಏನು ಇಟ್ಕೊಂಡಿದ್ಯಮ್ಮ? ದಡ್ಡಿ ಎಲ್ಲ ಯಾಕೆ ಅಯ್ಯೋ ನೋಡಿ, ನಿಮ್ಮಮ್ಮ ಎಣ್ಣೆಗೆ ಹಾಕಿ ಇತ್ತಾಳೆ. ಕೊಬ್ಬರಿ ಎಣ್ಣೆ ತಗೊಳ್ರಿ. ಕೊಬ್ಬರಿ ಎಣ್ಣೆ, ಆ್ಯಕ್ಚುಲಿ ಕೊಬ್ಬರಿ ಎಣ್ಣೆನ ಹಾಕಿ ಅಣಸ್ನ ಕುಯ್ರಿ, ಅಂಟೆಲ್ಲ ಅಂಟ್ಕೊಳ್ಳಲ್ಲ. ಹಳ್ಳೆಣ್ಣೆ ಹಾಕಿದ್ರೆ ಅಂಟ್ಕೋತದೆ. ನಾವು ಬೆಂಗಳೂರಲ್ಲೇ ಹುಟ್ಟು ಬೆಳೆದಿರೋರು ನೋಡಿ, ನಾವು ಹೇಳ್ತೀವಿ, ನೀವು ಹಳ್ಳಿಯವರು, ನಿಮ್ಗೆ ಏನು ಟ್ರಿಕ್ಸೇ ಗೊತ್ತಿಲ್ಲ. ನಮ್ಮನ್ನು ನೋಡಿ ಕಲೀರಿ. ಮತ್ತು ಇದು ಅಂಟೆನ ಕೈಗಾಯ್ತು ಅಂದರೆ ಹಸಿಟ್ಟು ಇರುತ್ತಲ್ಲ, ಅದನ್ನ ಹಾಕಿ ತೊಳ್ಕೊಳ್ಳೋದು ಕೈನ. ನೀಟಾಗಿ ಬಿಡ್ಸಾಕಮ್ಮ. ಫಸ್ಟ್ ಬಿಡಿಸ್ಬಿಡು, ಆಮೇಲೆ ತಿನ್ನು ಕುತ್ಕೊಂಡು. ಕೆಳಗೆ ಮಾತ್ರ ಮಾಡಬೇಡಿ, ಅಂಟಾಗಬಾರ್ದು ಅಷ್ಟೇ. ಆಮೇಲೆ ಅಷ್ಟೇ ನಿಮ್ಮನ್ನು ಹುರಿದು ಮುಕ್ಬಿಡ್ತೀನಿ.
ಕಳಪಿ ಭಯ ಐತೆ ನೋಡಿ ಪೇಪರ್ ಹಾಕತ್ತಾರ ಗುಡ್. ನಾವು ಊರಲ್ಲಿ ಅವಾಗ ಏನು ತಿನ್ನಕ್ಕೆ ಏನು ಸಿಗ್ತಿರ್ಲಿಲ್ಲ ಕಣೆ, ಇಂಥವು ತಿಂದು ಇವಕ್ಕೆಲ್ಲ ಏನು ಸಿಗ್ತಾವಲ್ಲ ಇವಾಗ. ಅದಕ್ಕೆ ತಿನ್ನಲ್ಲ ಇವು. ನಮ್ಮನೆ ಅಂತೂ ಕೇಳಲೇಬೇಡ, ಏನು ಕೊಡ್ದಿನೂ ಪರವಾಗಿಲ್ಲ, ಮೊಸರು ಒಂಚೂರು ಉಪ್ಪು ಒಂಚೂರು ಅನ್ನ ಕಲಸಿಟ್ಬಿಟ್ರೆ ಮಜ್ಜಿಗೆ ಅದೇ ಸಾಕು. ಬೇಕಿದ್ರೆ ಒಂದು ವಾರ ಎಲ್ಲ ಅದನ್ನೇ ಇಡ್ರಿ, ಊಟ ಮಾಡ್ಕೋತಾರೆ. ಅವನಿಗೆ ಕಬಾಬ್ ಬಿಟ್ಬಿಟ್ರೆ ಸಾಕು. ಅವ್ನು ಕಬಾಬು ಇವಳು ಮಜ್ಜಿಗೆನ. ನನಗೂ ಅಡುಗೆ ಮಾಡೋದು ತಪ್ಪು ಬಿಡು. ಅದಕ್ಕೋಸ್ಕರನೇ ಕಾಯ್ತು ನೋಡಪ್ಪ. ಹೌದಂತೆ, ನಿಜ. ಇನ್ನೊಬ್ರು ಸಂಗೀತ ಮತ್ತೆ ಸೊ ಹಳ್ಸ್ನಣ್ಣೆಲ್ಲ ಕಟ್ ಮಾಡಿದ್ಮೇಲೆ ಮಗನದು ಸ್ಕೂಲಿಂದ ಮಾರ್ನಿಂಗ್ ಬಂದು ಈ ಒಂದು ಅಡ್ಮಿಷನ್ ಎಲ್ಲ ಮಾಡಿ ಸ್ಕೂಲ್ ಬುಕ್ಸ್ನೆಲ್ಲ ತೆಗೆದುಕೊಂಡು ಬಂದಿದ್ವಲ್ಲ, ಅದನ್ನು ಹಸ್ಬೆಂಡು ರ್ಯಾಪಿಂಗ್ ಮಾಡ್ತಾಯಿದ್ರು. ಸೊ ರ್ಯಾಪಿಂಗ್ ಎಲ್ಲ ಮಾಡಿ ನೀಟಾಗಿ ಎತ್ತಿಟ್ಬಿಟ್ರೆ ಸ್ಕೂಲು ಓಪನ್ ಆದಾಗ ಕೊಟ್ಟು ಕಳ್ಸೋದಕ್ಕೆ ಸರಿ ಹೋಗುತ್ತೆ. ಹಾಗೆ ಇಟ್ಟರೆ ಚೆನ್ನಾಗಿರೋದಿಲ್ಲ ಅಂತ ಹೇಳಿ ಹಸ್ಬೆಂಡು ಎಲ್ಲ ಫ್ರೀ ಇದ್ದ ಟೈಮಲ್ಲೇ ಇದನ್ನೆಲ್ಲ ಕ್ಲೀನಾಗಿ ಸ್ಕೂಲ್ ಬುಕ್ಕಿನ ರ್ಯಾಪಿಂಗ್ ಎಲ್ಲ ಮಾಡಿಕೊಡ್ತಾಯಿದ್ರು. ಸೊ ಅವನು ಕೂಡ ಹೆಲ್ಪ್ ಮಾಡ್ತಾಯಿದ್ದ, ನೋಡ್ಕೊಳ್ತಾ ಇದ್ದ ಯಾವ ಥರ ಮಾಡೋದು ಅಂತ ಹೇಳಿ. ನಾನು ಮಾಡ್ತೀನಿ ಅಂತ ಹೇಳಿ ಕಿರಿಕ್ ಮಾಡ್ತಿರ್ತಾನೆ, ಬಟ್ ಅವ್ನಿಗಿನ್ನೂ ಅಷ್ಟು ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಆದರೆ ಮಗಳು ಹಾಗಲ್ಲ, ಮಗಳು ಅವಳ ಬುಕ್ ತಗೊಂಡು ಬಂದಿದ್ದ ತಕ್ಷಣವೇ ಒಂದೊಂದಾಗಿ ಬೈಂಡಿಂಗ್ ಎಲ್ಲ ಮಾಡಿಕೊಂಡು ಅವಳು ಎತ್ತಿಟ್ಕೊಂಡ್ಬಿಡ್ಲು. ಅವಳಿಗೆ ಬೇಗ ಬುಕ್ ಎಲ್ಲ ಕೊಟ್ಬಿಟ್ಟಿದ್ರು, ಹಾಗಾಗಿ ಅವಳ ಪಾಡಿಗೆ ಅವಳು ಕೆಲಸ ಮಾಡ್ಕೊಂಡ್ಬಿಟ್ಟಿರ್ತಾಳೆ. ಇವನದು ಸ್ವಲ್ಪ ಕಿರಿಕಿರಿ ಇದ್ದೇ ಇರುತ್ತೆ, ಅವನ ಕೆಲಸ ಆಗೋವರೆಗೂ ಬಿಡೋದಿಲ್ಲ ನಮ್ಮನ್ನು, ಅಷ್ಟು ಕಿರಿಕ್ ಮಾಡಿಬಿಡ್ತಾನೆ. ಹಾಗಾಗಿ ಹಸ್ಬೆಂಡು ನಾನು ಮಾಡ್ಕೊಡ್ತೀನಿ ಅಂತ ಹೇಳಿ ಮಾಡಿಕೊಡ್ತಾಯಿದ್ರು. ಯಾವ ಸ್ಟ್ಯಾಂಡರ್ಡ್ ಈ ಸರಿ? ಹಾಂ, ನೆಕ್ಸ್ಟು 4 ಸೇರಿಸ್ತೀವಿ. ಸೊ ನಂತರ ಇನ್ನೊಂದು ಮೀಶೋದಿಂದ ಒಂದು ಪಾರ್ಸಲ್ ತರಿಸ್ಕೊಂಡಿದ್ದೆ. ಈ ಒಂದು ಪಾರ್ಸಲ್ನ ನಾನು ಆಲ್ರೆಡಿ ತುಂಬ ದಿವಸ ಆಗಿತ್ತು ವಿಡಿಯೋ ಮಾಡಿ. ಈ ಒಂದು ವಿಡಿಯೋನ ಈ ಒಂದು ವ್ಲಾಗಲ್ಲೇ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಏನು ಪಾರ್ಸಲ್ ತರಿಸ್ಕೊಂಡಿದ್ದೆ ಅಂತ ಹೇಳಿ ತೋರಿಸ್ತಿದ್ದೀನಿ. ಸೊ ಇದು ನಾನು ಎಂತಕ್ಕೆ ಅಂತಂದರೆ ನನ್ನ ಒಂದು ಸೇವಿಂಗ್ಸ್ ಅಕೌಂಟ್ ಅಂತ ಏನಿದೆಯಲ್ಲ ಅದನ್ನು ಒಂದು ಸೇವ್ ಮಾಡೋದಕ್ಕೆ ಅಂತ ಹೇಳಿ ಈ ಒಂದು ಪಿಗ್ನಿ ಬಾಕ್ಸ್ನ ತರಿಸ್ಕೊಂಡಿದ್ದೆ. ಸೊ ಇದನ್ನು ಆನ್ಲೈನಲ್ಲಿ ತುಂಬ ಜನ ನೋಡಿರ್ತೀರ, ಎಷ್ಟು ಜನ ಇದನ್ನು ಯೂಸ್ ಮಾಡ್ತಿದ್ದಾರೆ, ಎಷ್ಟೊಂದು ಜನ ಇವಾಗ ಟ್ರೆಂಡಿಂಗಲ್ಲಿ ಈ ಒಂದು ಪಿಗ್ನಿ ಬಾಕ್ಸ್ ರನ್ನಿಂಗ್ ಆಗ್ತಿದೆ. ಸೊ ಹಾಗಾಗಿ ನಾನು ಕೂಡ ಒಂದು ತರಿಸೋಣ ಅಂತ ಹೇಳಿ ಮೀಶೋದಲ್ಲಿ ಈ ಒಂದು ಪ್ರಾಡಕ್ಟ್ನ ತರಿಸ್ಕೊಂಡಿದ್ದೆ. ಇದು 1 ಲಕ್ಷದ ಒಂದು ಅಮೌಂಟ್ನ ಸೇವಿಂಗ್ ಮಾಡೋ ಅಂಥದ್ದು. ಸೊ ಇದನ್ನು ಯಾವ ರೀತಿ ಸೇವಿಂಗ್ ಮಾಡೋದು ಅಂತ ಎಲ್ಲ ಇದರೊಳಗೆ ನಾನು ತೋರಿಸ್ತೀನಿ. ಈ ಒಂದು ಪಿಗ್ನಿ ಬಾಕ್ಸಲ್ಲಿ ನಮಗೆ ಅಮೌಂಟು ಎಲ್ಲ ಕೊಟ್ಟಿರ್ತಾರೆ. 100 ರೂಪೀಸ್, 500 ರೂಪೀಸ್, 200 ರೂಪೀಸ್ದು. ನಿಮಗೆ ಯಾವಾಗ ಅಮೌಂಟ್ ಇರುತ್ತೋ ಆ ಒಂದನ್ನ ಅಮೌಂಟನ್ನು ಇದಕ್ಕೆ ಹಾಕಿ ಇದ್ರ ಮೇಲೆ ನಾವು ಎಷ್ಟು ಅಮೌಂಟ್ ಹಾಕಿದ್ದೀವಿ ಅಂತ ಹೇಳಿ ಅದನ್ನು ಡ್ಯಾಶ್ ಮಾಡಿ, ಅಂದರೆ ಪೆನ್ನಲ್ಲೋ ಅಥವಾ ಪೆನ್ಸಿಲಲ್ಲೋ ಅದು ಆ ಒಂದು ಅಮೌಂಟನ್ನು ನಾವು ಸ್ಕ್ರ್ಯಾಚ್ ಮಾಡಬೇಕಾಗುತ್ತೆ. ಸೊ ಅದನ್ನು ಸ್ಕ್ರ್ಯಾಚ್ ಮಾಡ್ತಾ ಹೋದರೆ ನಮ್ಮ ಒಂದು ಅಮೌಂಟು ಯಾವಾಗ ಅದು ಅಂದರೆ ತುಂಬುತ್ತೋ ಆವಾಗ ನಮಗೆ 1 ಲಕ್ಷ ಅಮೌಂಟು ಇದರೊಳಗೆ ಇರುತ್ತೆ ಅಂತ ಅರ್ಥ. ಸೊ ಇದು ನೋಡಿ, ನಿಮಗೆ ಓಪನ್ ಮಾಡಿ ಇಲ್ಲಿ ಕೆಳಗಡೆ ಒಂದು ಸಣ್ಣದಾಗಿ ಹೋಲ್ ಕೊಟ್ಟಿದ್ದಾರೆ. ಆ ಒಂದು ಹೋಲಿಂದ ನೀವು ಅಮೌಂಟ್ನ ಸೊ ನಾನು ಈ ಒಂದು ಬಾಕ್ಸನ್ನು ತೆಗೆಸ್ಕೊಂಡಿದ್ದು ಎಂತಕ್ಕೆ ಅಂದರೆ ಏನಾದ್ರೂ ನನ್ನ ಒಂದು ಸೇವಿಂಗ್ಸ್ ಅಂತ ಹೇಳಿ ನೋಡೋಣ, ಒಂದು ಪ್ರಯತ್ನ ಪಡೋಣ ಅಂತ ಹೇಳಿ ಈ ಒಂದು ಬಾಕ್ಸನ್ನು ತರಿಸ್ಕೊಂಡಿದ್ದೆ. ನಿಮಗೇನಾದರೂ ಈ ಥರ ಬಾಕ್ಸ್ ಬೇಕು ಅಂದರೆ ನನ್ನ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರ ಒಂದು ಲಿಂಕನ್ನು ಹಾಕಿರ್ತೀನಿ. ಮತ್ತು ನೀವು ಮೀಶೋದಲ್ಲೂ ಕೂಡ ಇದನ್ನು ಚೆಕ್ ಮಾಡ್ಕೊಳ್ಬೋದು. ನಿಮಗೆ ಯಾವ್ದು ಬಾಕ್ಸು ಬೇಕೋ ಆ ಬಾಕ್ಸನ್ನು ನೋಡಿ ನೀವು ತರಿಸ್ಕೊಳ್ಬೋದು. ಸೊ ಇದರೊಳಗೆ ವೆರೈಟೀಸ್ ಟೈಪ್ಸ್ ಆಫ್ ಅಮೌಂಟ್ ಎಲ್ಲ ಇರುತ್ತೆ. ಸೊ ನಿಮಗೆ ನಾನು ಕಡಿಮೆ ಬಜೆಟಲ್ಲಿರೋದನ್ನೇ ತರಿಸ್ಕೊಂಡಿದ್ದೀನಿ. ಸೊ ಇದು 1 ಲಕ್ಷದ ಒಂದು ಬಜೆಟ್ ಹಾಕುವಂಥದ್ದು. ಸೊ ನಾನು ಮೊದಲಿಗೆ 500 ರೂಪಾಯಿನ ಅಮೌಂಟ್ನ ಹಾಕ್ತಾಯಿದ್ದೀನಿ ಫಸ್ಟು. ಸೊ ಇದೇ ರೀತಿ ನಿಮ್ಮ ಹತ್ರ ಎಷ್ಟು ಅಮೌಂಟ್ ಇರುತ್ತೆ ಸೇವಿಂಗ್ಸ್ ಅಂತ ಹೇಳಿ ಇಲ್ಲಿ ನೀವು ಸ್ಕ್ರ್ಯಾಚ್ ಮಾಡ್ತಾ ಹೋಗ್ಬೋದು. 500 ರೂಪಾಯಿ, 100 ರೂಪಾಯಿ, 200 ರೂಪಾಯಿ, ಈ ಥರ ಒಂದು ನಿಮಗೆ ಅಮೌಂಟು ಎಷ್ಟಾರು ಸೇವ್ ಮಾಡ್ತಾ 1 ವರ್ಷದಷ್ಟೊತ್ತಿಗೆ ನಿಮಗೆ 1 ಲಕ್ಷ ಅಮೌಂಟು ನೀವು ಬೇಗನೂ ಕೂಡ ಮಾಡ್ಕೊಳ್ಬೋದು. ನಿಮ್ಮ ಹತ್ರ ಯಾವ ಥರ ಸೇವಿಂಗ್ಸ್ ಇದೆಯೋ ಆ ಥರ. ಸೊ ನೋಡೋಣ, ನಾನು ಕೂಡ ಈ ಒಂದು ಸೇವಿಂಗ್ಸ್ ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ನಿಮಗೆ ಸಹ ತೋರಿಸ್ತೀನಿ. ಸೊ ಇದು ಎಲ್ಲ ಆದಮೇಲೆ ಸಹ ನಾನು ಇದರ ಅನ್ಬಾಕ್ಸ್ ಕೂಡ ಮಾಡ್ತೀನಿ. ಯಾವ ಥರ ಇದೆ, ಯಾವ ಥರ ಸೇವಿಂಗ್ಸ್ ಮಾಡಿದ್ದೆ, ಆ ಒಂದು ಅಮೌಂಟನ್ನು ಏನಕ್ಕೆ ಯೂಸ್ ಮಾಡಿದೆ ಅಂತ ಹೇಳಿ ನಾನು ತೋರಿಸ್ತೀನಿ. ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾರಿಗೆಲ್ಲ ಈ ಒಂದು ಪಿಗ್ನಿ ಬಾಕ್ಸ್ ಆಗಿರ್ಬೋದು, ಟೀ ಮೇಕರ್ ಆಗಿರ್ಬೋದು, ಇದೆಲ್ಲ ಇಷ್ಟ ಆಯಿತು ನನ್ನ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.